ಇದು ನೋಡಿ ಇಲ್ಲಿ ಆಲೂಗಡ್ಡೆ ಕಾಣಿಸ್ತಾ ಇದೆಯಾ ಸ್ವಲ್ಪ. ಆಕಾಶ್, ಮಾಧುರ್ಯ, ಹಾಯ್. ಕಬಾಬ್ ಮಾಡಕ್ಕೆ ನೋಡಿ, ಕಬಾಬ್ನ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ. ಗೈಸ್ ಇಲ್ಲಿ ನೋಡಿ ಗೈಸ್, ಗೀ ರೋಸ್ಟ್ ರೆಡಿ ಆಗಿದೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್. ಇವತ್ತು ಶನಿವಾರ ಬೆಳಗ್ಗೆ ಶುರು ಮಾಡೋಣ ಕಾಫಿ ಕುಡಿಯೋದ್ರಿಂದ. ಸೊ ಕಾಫಿ ಎಲ್ಲ ಕುಡಿದಾದ್ಮೇಲೆ ಇವತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಮನೆಗೆ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಅಡುಗೆ ಮಾಡೋದೆಲ್ಲ ಇದೆ. ಎಲ್ಲ ಮಾಡಿ ಒಂದು ಒಳ್ಳೆ ಮೂವಿ ನೋಡೋಣ ಅಂತ ಪ್ಲ್ಯಾನು. ನೋಡೋಣ ಹೇಗೆ ಹೋಗುತ್ತೆ ದಿನ. ಗೈಸ್ ಇಲ್ಲಿ ನೋಡಿ ಗೈಸ್, ಗೀ ರೋಸ್ಟ್ ರೆಡಿ ಆಗಿದೆ. ಇಲ್ಲಿ ಚಿಕನ್ ಬೇಯ್ತಾ ಇದೆ. ಇದು ಆ್ಯಕ್ಚುಲಿ ಬಿರಿಯಾನಿಗೆ. ಸೊ ಇಲ್ಲಿ ಬಿರಿಯಾನಿ ಪಾಟ್ ಇದೆ ಅಲ್ವಾ, ಈ ಚಿಕನ್ ಸ್ವಲ್ಪ ಬೆಂದಾದ್ಮೇಲೆ ರೈಸ್ ಜೊತೆ ಮಿಕ್ಸ್ ಮಾಡಿ ಬಿರಿಯಾನಿ ಮಾಡೋದು. ಇದು ಗೀ ರೋಸ್ಟ್. ಸ್ಮೆಲ್ಲೇ ಎಮ್ಮಿ ಆಗಿದೆ. ಇದಾದಮೇಲೆ ಕಬಾಬ್ ಮಾಡಬೇಕು. ಅವನಲ್ಲಿ ಇಟ್ಟು ಕಬಾಬ್ ಮಾಡೋಣ ಅಂತ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಮಾಡಬೇಕು ಕಬಾಬ್. ಆಮೇಲೆ ಗೀ ರೋಸ್ಟ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಿಗಾವಡೆ ಬಿಸಿ ಇದೆ. ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ಸೊ ಗೈಸ್, ಕಬಾಬ್ ಮಾಡೋಕ್ಕೆ ನೋಡಿ, ಕಬಾಬ್ನ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ, ಅಂದರೆ ಕಬಾಬ್ನ ಅಲ್ಲ, ಚಿಕನ್ನ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಈಗ ಅವನಲ್ಲಿ ಸ್ಪ್ರೆಡ್ ಮಾಡ್ತಾ ಇರೋದು. ಇದಾದಮೇಲೆ ಕ್ಲೀನಾಗಿ ಅವನ್ ಕ್ಲೋಸ್ ಮಾಡಿ ಟೆಂಪ್ರೇಚರ್ ಸೆಟ್ ಮಾಡಿ ಆನ್ ಮಾಡಿ ಬಿಟ್ಬಿಟ್ರೆ ತೆಗಿಯೋಷ್ಟರಲ್ಲಿ ರುಚಿ ಕಬಾಬ್ ರೆಡಿ ಆಗಿಬಿಡುತ್ತೆ. ಗೈಸ್ ಈ ಗಿಡ ನೋಡಿ, ಇದಕ್ಕೆ ಆಲ್ಮೋಸ್ಟ್ 10 ತಿಂಗಳಾಯಿತು ಅನಿಸುತ್ತೆ. ಈ ಗಿಡಕ್ಕೆ 10 ತಿಂಗಳು, 1 ವರ್ಷನೇ ಆಯಿತು ಅಂತ ಕಾಣುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಮತ್ತು ಈ ಲೀಫ್ ಎರಡು ಈಗ ಮೊನ್ನೆ ಚಿಗುರಿದ್ದು. ಚೆನ್ನಾಗಿದೆ ಅಲ್ವಾ. ಸೊ ಗೈಸ್, ಫಸ್ಟು ವ್ಯಾಕ್ಯೂಮ್ ಮಾಡಬೇಕು ಮನೇನ ನೀಟಾಗಿ. ಸ್ವಿಚ್ಚೇ ಹಾಕಿಲ್ಲ ನಾನು. ಇಡೀ ಮನೆ ವ್ಯಾಕ್ಯೂಮ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು ನೋಡಿ. ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ. ಈಗ ವಾಶ್ರೂಮ್ ಕ್ಲೀನ್ ಮಾಡಬೇಕು. ನಾನು ವಾಶ್ರೂಮ್ ಕ್ಲೀನ್ ಮಾಡೋದು ಏನು ನೋಡ್ತೀರಾ, ಮಾಡಿ ಬರ್ತೀನಿ ಇರಿ. ಸೊ ಗೈಸ್, ಮನೆಯೆಲ್ಲ ಕ್ಲೀನ್ ಆಯಿತು, ನಾನು ಫ್ರೆಶ್ ಅಪ್ ಆಗಿದ್ದಾಯಿತು. ಬನ್ನಿ ಬಿರಿಯಾನಿ ತೋರಿಸ್ತೀನಿ. ಸೊ ಗೈಸ್, ನಾನು ಆಗಲೇ ತೋರಿಸಿದ್ನಲ್ಲ ಗೀ ರೋಸ್ಟ್, ಅದೆಲ್ಲಿದೆ. ಈ ಕಡೆ ಬಿರಿಯಾನಿ ಇದೆ. ಇದು ಬಿಸಿ ಇದೆ ಆಯಿತಾ, ಅದಕ್ಕೆ ಟಿಶ್ಯೂ ಇಟ್ಕೊಂಡಿರ್ತೀನಿ, ಅಂದರೆ ಕೈ ಸುಟ್ಟೋಗುತ್ತೆ. ಗೈಸ್ ನೋಡಿ, ಮಿಕ್ಸ್ ಮಾಡಾದ್ಮೇಲೆ ಹೇಗಿದೆ ನಮ್ಮ ದಮ್ ಬಿರಿಯಾನಿ. ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡೋಣ. ಆ್ಯಕ್ಚುಲಿ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ದಮ್ ಬಿರಿಯಾನಿ. ನಾವೇ ಮಾಡಿದ್ದು ಅಂತಲ್ಲ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಗೈಸ್ ಇಲ್ಲಿ ನೋಡಿ, ಜ್ಯೂಸ್ ಕುಡಿದ್ಬಿಟ್ಟು ಸಿಂಕಲ್ಲಿ ಗ್ಲಾಸ್ ಇಡೋಣ ಅಂತ ಬಂದೆ. ಕೈಯಿಂದ ಸ್ಲಿಪ್ಪಾಗಿ ಪಟ್ಟಂತ ಹೊಡೆದೋಯ್ತು ಗ್ಲಾಸ್ ಬಿದ್ದೋಗಿ. ಇದನ್ನ ಡಿಸ್ಪೋಸ್ ಬೇರೆ ಮಾಡಬೇಕು. ಸೊ ಗೈಸ್, ನಮ್ಮ ಬಿರಿಯಾನಿ ರೆಡಿ ಆಗಿದೆ. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಮನೆಗೆ. ಆಕಾಶ್, ಮಾಧುರ್ಯ, ಹಾಯ್. ಹೇಗಿದೆ ಬಿರಿಯಾನಿ? ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇದೆಯಾ? ನಿಜವಾಗ್ಲೂ ಚೆನ್ನಾಗಿದೆಯಾ? ಇಲ್ಲ, ಕುಕಿಂಗ್ ಬ್ಲಾಗ್ ಅಂತ ಏನು ಮಾಡಿಲ್ಲ, ಸುಮ್ಮನೆ ಲೈಕ್ ರ್ಯಾಂಡಮ್ ಬ್ಲಾಗ್ಸ್. ಬಾಯ್ ಗೈಸ್, ಸಿ ಯು. ಬ್ಲಾಗಲ್ಲಿ ಹಾಕ್ತೀನಿ. ಬಾಯ್ ಗೈಸ್. ಫ್ರೆಂಡ್ಸ್ ಬಂದಿದ್ದಾಯಿತು, ಮನೆಗೆ ವಾಪಸ್ ಹೋಗಿದ್ದು ಆಯಿತು. ಇವತ್ತಿನ ದಿನ ಮುಗಿತಾ ಬಂತು ನಮಗೆ. ಇವಾಗ ಏನು ಮಾಡೋದು, ಒಂದು ಮೂವಿ ನೋಡಿ. ಮೇ ಬಿ ಪ್ರಾಬಬ್ಲಿ ಯಾವುದಾದ್ರೂ ಎಲ್ಲ ಮೂವೀಸು ನೋಡೋಕೆ ಹೋಗಿದೆ. ನೆಟ್ಫ್ಲಿಕ್ಸ್, ಪ್ರೈಮ್ ಯಾವುದೂ ಬಿಟ್ಟಿಲ್ಲ. ನೋಡೋಣ, ಬೇರೆ ಯಾವುದಾದ್ರು ನೋಡದೇ ಇರೋ ಸೀರೀಸು ಅಥವಾ ಮೂವಿ ಸಿಕ್ಕಿದ್ರೆ ನೋಡಿ ಟೈಮ್ ಪಾಸ್ ಮಾಡಬೇಕು ಇವಾಗ. ಸೊ ಗೈಸ್, ನಾನು ನಮ್ಮ ಬಾಲ್ಕನಿಯಲ್ಲಿ ಒಂದು ಗಿಡ ಬೆಳೆಸ್ತಾ ಇದ್ದೀನಿ. ಅದೇನು ಗಿಡ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದು ಬಂದು ಆಲೂಗಡ್ಡೆ ಗಿಡ. ಇದು ನೋಡಿ, ಇಲ್ಲಿ ಆಲೂಗಡ್ಡೆ ಕಾಣಿಸ್ತಾ ಇದೆಯಾ ಸ್ವಲ್ಪ. ಸೊ ನಮ್ಮ ಮನೇಲಿ ಒಂದು ಆಲೂಗಡ್ಡೆಗೆ ಮೊಳಕೆ ಬಂದುಬಿಟ್ಟಿತ್ತು. ಅದಕ್ಕೆ ತೊಗೊಂಬಂದು ಇದನ್ನು 1 ತಿಂಗಳಿಂದ ನೆಟ್ಟಿದ್ದು ಅಂತ ಕಾಣುತ್ತೆ. ಸೊ ನೋಡಿ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಪ್ರಾಬ್ಲಿ ಇನ್ನೊಂದು ತಿಂಗಳು ಬಿಟ್ಟು ತೆಗೆದ್ರೆ ಗೊತ್ತಾಗುತ್ತೆ ಎಷ್ಟು ಆಲೂಗಡ್ಡೆ ಬಂದಿರುತ್ತೆ ಒಳಗಡೆ ಅಂತ. ಸೊ ಇದನ್ನು ಕಿತ್ತಾಕ್ದಾಗ, ತೆಗ್ದಾಗ ನಾನು ತೋರಿಸ್ತೀನಿ ಎಷ್ಟು ಆಲೂಗಡ್ಡೆ ಬಂದಿರುತ್ತೆ ಆವಾಗ ಅಂತ. ಸೊ ಇಲ್ಲೊಂದು ಗಿಡ ಇದೆ. ಈ ಗಿಡ ಬಂದು ಇದೊಂದು ಫ್ಲವರ್ ಗಿಡ ಇದು. ಸೊ ಇದು ಫುಲ್ಲು ಒಣಗೋಗ್ಬಿಟ್ಟಿತ್ತು, ಈಗ ಮತ್ತೆ ಚಿಗುರ್ಕೊಳ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಈಗ. ಸೊ ಗೈಸ್, ನಾನು ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಶುರು ಮಾಡಿ ಬರೋಬ್ಬರಿ 1.5 ವರ್ಷ ಅಥವಾ ಮೋರ್ ದೆನ್ 1.5 ಇಯರ್ ಆಗಿದೆ ಅಂತ ಕಾಣುತ್ತೆ. ಮೋರ್ ದೆನ್ 100 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗಿಲ್ಲ ನಿಜ. ಅದಕ್ಕೆ ಕಾರಣ ಬಂದು ನಾನು ಕೆಲಸ ಕೂಡ ಮಾಡ್ತಾ ಇರೋದ್ರಿಂದ ನಾನು
ವ್ಲಾಗ್ಸ್ ಯಾವಾಗಲೂ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಡೈಲಿ ಒಂದು ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂಗ್ಲೀಷಲ್ಲಿ ಮಾತಾಡಿ ಅಥವಾ ಇಂಗ್ಲೀಷ್ ಚಾನಲ್ ಶುರು ಮಾಡಿ ವೈಡರ್ ಆಡಿಯನ್ಸ್ನ ರೀಚ್ ಮಾಡ್ಬೋದು ನಾನು ಟ್ರಾವೆಲ್ ವ್ಲಾಗ್ಸ್ ಮುಖಾಂತರ. ಆದರೆ ನಾನು ಕನ್ನಡದಲ್ಲೇ ವ್ಲಾಗ್ ಮಾಡಬೇಕು, ನಮ್ಮ ಕನ್ನಡಿಗರಿಗೆ ನನ್ನ ವ್ಲಾಗ್ ರೀಚ್ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಶುದ್ಧ ಕನ್ನಡದಲ್ಲಿ ವ್ಲಾಗ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಕನ್ನಡಿಗರಾಗಿ ನೀವು ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ನನ್ನ ವ್ಲಾಗ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ದರೆ ಅಥವಾ ಮತ್ತೆ ರಿಪೀಟ್ ಆಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ನನಗೊಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಟೇಕ್ ಕೇರ್. ಬಾಯ್.